ಕಾರ್ಕಳ ತಾಲೂಕಿನಲ್ಲಿ ಅರಾಜಕತೆ ತಾಂಡವಾಡ್ತಾ ಇದೆ. ಹೇಳೋರು ಇಲ್ಲ, ಕೇಳೋರು ಇಲ್ಲ. ಅಕ್ರಮ ಕಲ್ಲು ಗಣಿಗಾರಿಕೆ ಫ್ಯಾಕ್ಟರಿ, ಸ್ಥಳೀಯರಿಗೆ ಢವಢವ ಬೆದರಿಕೆ ಎಲ್ಲ ಶುರು ಆಗೋಗಿದೆ ನೋಡಿ. ಪ್ರಜ್ಞಾವಂತರಿರುವಂತಹ ಜಾಗ, ಆದ್ರೆ ಅಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆಯ ಫ್ಯಾಕ್ಟರಿಗಳಿದಾವೆ. ಹಗಲು ರಾತ್ರಿ ಶಬ್ದ ಮಾಲಿನ್ಯ ಜನರ ನಿದ್ದೆಗೆಡಿಸಿದೆ ಈ ಕಲ್ಲು ಗಣಿಗಾರಿಕೆ. ಕುಕ್ಕುಂದೂರು, ನಕ್ರೆ, ಹೊಸನೊಟ್ಟಿನಲ್ಲಿ ಜನಜೀವನವೇ ಅಸ್ತವ್ಯಸ್ತ ಆಗೋಗಿದೆ. ದೂರು ಕೊಟ್ಟರು ಕ್ರಮ ಇಲ್ಲ, ಅಧಿಕಾರಿಗಳೇ ಶಾಮೀಲಾಗಿದ್ರು ಇಲ್ಲಿ ಕೇಳೋರು ಯಾರು ಇಲ್ಲ. ಲಜ್ಜೆಗೆಟ್ಟ ಅಧಿಕಾರಿಗಳು ಎಂಜಲು ಕಾಸಿನ ಆಸೆಗೋಸ್ಕರ ಅವರು ಶಾಮೀಲಾಗಿ ಇಲ್ಲಿ ಜನರ ಬದುಕನ್ನೇ ಹಾಳು ಮಾಡ್ತಾ ಇದ್ದಾರೆ. ಧೂಳಿನಿಂದ ಕೃಷಿ ಭೂಮಿಗೂ ಹಾನಿ ಆಗ್ತಾ ಇದೆ. ಇದನ್ನ ಪ್ರಶ್ನಿಸಕ್ ಹೋದಂತ ಜನರಿಗೆ ಜೀವ ಬೆದರಿಕೆ ಹಾಕ್ತಾರಂತೆ. ಕಲ್ಲು ಗಣಿಗಾರಿಕೆ ಫ್ಯಾಕ್ಟರಿಗಳಿಂದ ಅಧಿಕಾರಿಗಳಿಗೆ ಮಾಮೂಲಿ ಹೋಗುತ್ತೆ. ಹಾಗಾಗಿ ಎಂಜಲು ಕಾಸಿನ ಆಸೆಗಾಗಿ ಲಜ್ಜೆಗೆಟ್ಟ ಅಧಿಕಾರಿಗಳು ಕಣ್ಣಿದ್ರು ಕಣ್ಣು ಮುಚ್ಕೊಂಡು ಇದನ್ನ ತಲೆ ಕೆಡಿಸ್ಕೊಳ್ಳದೆ ಕೂತ್ಕೊಂಡಿದ್ದಾರೆ. ಪೊಲೀಸರು, ಗಣಿ ಇಲಾಖೆಯವರು, ಕಂದಾಯ ಇಲಾಖೆಯವರು ಎಲ್ಲ ಅಧಿಕಾರಿಗಳಿಂದಲೇ ಸಪೋರ್ಟ್ ಸಿಗ್ತಾ ಇದೆ. ಹಾಗಾಗಿ ಇದು ನಡೀತಾ ಇದೆ. ನಮ್ಮನ್ನ ಬದುಕೋದಕ್ ಬಿಡಿ, ರಕ್ಷಣೆ ಕೊಡಿ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ. ಸ್ಥಳೀಯರನ್ನ ಅಂದ್ರೆ ಜನಸಾಮಾನ್ಯರನ್ನ ರಕ್ಷಿಸುವಲ್ಲಿ ವಿಫಲವಾದಂತ ಯಾವುದೇ ಇಲಾಖೆ ಆಗಿರ್ಲಿ, ಯಾವನೇ ಅಧಿಕಾರಿ ಆಗಿರ್ಲಿ, ನೀವಿದ್ದು ಏನ್ರಿ ಪ್ರಯೋಜನ? ಎಂಜಲ್ ಕಾಸಿನ ಆಸೆಗೋಸ್ಕರ ಯಾಕೆ ಅಲ್ಲಿನ ಸಾರ್ವಜನಿಕರ ಬದುಕನ್ನ ಹಾಳು ಮಾಡ್ತಾ ಇದ್ದೀರಿ? ಕೃಷಿ ಭೂಮಿ ಹಾಳಾಗ್ತಾ ಇದೆ, ಅಲ್ಲಿ ಜನರ ಆರೋಗ್ಯದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಬೆಳಗ್ಗೆ ರಾತ್ರಿ ಶಬ್ದ ಮಾಲಿನ್ಯ, ಅಲ್ಲಿ ಧೂಳು, ಅಕ್ರಮವಾಗಿ ನಡೀತಾ ಇರುವಂತ ಕಲ್ಲು ಗಣಿಗಾರಿಕೆ ಇದು. ಹೇಳೋರಿಲ್ಲ, ಕೇಳೋರಿಲ್ಲ. ನಾಚಿಕೆ ಆಗಲ್ವಾ ನಿಮ್ಗೆ? ಅಧಿಕಾರಿಗಳಿಗೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಕುತ್ಕೊಂಡಿದ್ದೀರಲ್ಲ. ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. 6:30ಗೆ ಮೊನ್ನೆ ಗುರುವಾರ ಬ್ಲಾಸ್ಟ್ ಆದದ್ದು. ಆವಾಗ ಇಲ್ಲಿ ಅವರು ಬಂದು ಕೇಳಿದಾಗ ಇಲ್ಲಿ ಕೇಳಿಕೆ ಬರುವಾಗ ಓಡಿ ಹೋದರು. ಮರ್ದಿನ ಬರುವಾಗ ನಾವು ಕೇಳಿದಾಗ ಹೇಳಿದರು ನಾವು ಬ್ಲಾಸ್ಟ್ ಮಾಡಲಿಲ್ಲ, ಹಾಗೆ ಎಲ್ಲ ಜಗಳಕ್ಕೆ ಬಂದಾಗ ಪೂರ ಜನ ಎಲ್ಲರೂ ಬಂದರು. ಊರಿನವರೆಲ್ಲ ತುಂಬ ಜನ ಒಟ್ಟು ಕೊಟ್ಟಿದ್ರು. ಮತ್ತು ಇವರು ಸಹ ಬಂದರು. ಇವರು ಮತ್ತು ಅವಳು, ನಾವು 3 ಜನ ಬಂದದ್ದು ಒಟ್ಟಿಗೆ ಬಂದದ್ದು. ಮತ್ತು ಪೂರ ಜನ ನನ್ನ ಜಾಗ ಗಿಲ್ಲಿಗೆ ಮಾತ್ರಲ್ಲೇ ತುಂಬ ಗಲಾಟೆ ಎಲ್ಲ ಮಾಡಿದ್ದಾರೆ. ಅವರು ತುಂಬ ಗಲಾಟೆ ಮಾಡಿದ್ದಾರೆ. ಅವರಿಗೆಲ್ಲ ಹೊಡಿಲಿಕ್ಕೆ ಹೋಗೋದು ಹಾಗೆ ಎಲ್ಲ ಮಾಡ್ತಾರೆ. ನಾನು ಪರ್ಮಿಷನ್ ತಗೊಳ್ತೇನೆ, ನಾನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಈಗ ಸಹ ಬೆದರಿಕೆ ಅಂದರೆ ನಮ್ಮ ಜಾಗಕ್ಕೆ ಬರಬಾರ್ದು, ಆಚೆ ಹೋದರೆ ನಾನು ಇದು ಮಾಡ್ತೇನೆ ಅಂತ ಹೇಳ್ತಾರೆ. ಇದು ನಿಮ್ಮ ಜಾತಿಯಲ್ಲಿ ಏನು ಮಾಡ್ಲಿಕ್ಕೆ ಆಗ್ತದೆ, ನೀವು ಏನು ಮಾಡ್ತೀರಿ ಹಾಗೆ ಹೇಳ್ತಾರೆ. ಅವರೇ ಹಾಕುದು ರವಿಚಂದ್ರನ್ ಅಂತ. ಪೊಲೀಸ್ ಕಂಪ್ಲೇಂಟ್ ಕೊಡುವಾಗ ಸುರಿಗೆ ತಗೊಳ್ಳಿಲ್ಲ. ಮತ್ತೆ ಹೋಗುವಾಗ ಮತ್ತೊಂದು ದಿವಸ ಸಹ ಬೆಳಿಗ್ಗೆ ಹಾಗೆ ಮಾಡಿದ್ರು. ಮತ್ತೆ ತಗೊಂಡು ಇವರೆಲ್ಲ ಬಂದ್ರು, ಮತ್ತೆ ತಗೊಂಡ್ರು. ಮತ್ತೆ ಆಕ್ಷನ್ ತಗೊಳ್ತೇನೆ ಅಂತ ಹೇಳಿದ್ದಾರೆ. ಅಲ್ಲ, ಇಲ್ಲಿ ಅಕ್ರಮ ಗಣಿಗಾರಿಕೆ ಬಗ್ಗೆ ಏನು ಹೇಳಿದ್ರ ನೀವು? ಇಲ್ಲಿ ಇದು ಕಲ್ಲು ತೆಗಿತಿದ್ದಾರೆ, ಪರ್ಮಿಷನ್ ಇಲ್ಲ, ಅದೇ ತೊಂದರೆ ಆಗ್ತದೆ ಏನಾದ್ರು ಹೇಳಿದ್ರೆ ನಾವು ಹೇಳಿದ್ದೇವೆ. ಅದಕ್ಕೆ ಅಂತ ಹೇಳಿದ್ರು. ಅದಕ್ಕೆ ಅದು ಅವರೆಂತ ಆಕ್ಷನ್ ತಗೊಳ್ಳಿಲ್ಲ, ಎಂತ ತಗೊಳ್ಳಿಲ್ಲ ಅವರು. ಯಾರು? ಅವರೇ ಪೊಲೀಸ್ನವರೆಲ್ಲ ಸುರಿಗೆ. ಜನ ನಾವೊಂದು ಸಾಧಾರಣ ಹುಟ್ಟಿನಿಂದಲೂ ಈ ವಾಸದಲ್ಲಿ ವಾಸ ಮಾಡಿಸ್ತೇವೆ. ಸ್ಥಳೀಯರು ಒಂದು ಸಾಧಾರಣ ನಾವೊಂದು 70-75 ಸುಮಾರಾಗಿ. ಹೊಸನೊಟ್ಟಲ್ಲ? ಹೊಸನೊಟ್ಟು ಕುಕ್ಕುಂದೂರು ಇದರಲ್ಲಿ 10ನೇ ಇದು ಬರ್ತದೆ ವಾರ್ಡ್. ಇದು ಈ ಏರಿಯಾದಲ್ಲಿ ಏನು ನಡೀತಾ ಉಂಟು ಅಂತ ಹೇಳಿದ್ರೆ ಕಲ್ಲಿನ ಕೆಲಸ ಸಿಕ್ಕಾಪಟ್ಟೆ ಗಣಿಗಾರಿಕೆ. ಇಲ್ಲಿ ಬ್ಲಾಸ್ಟ್ ಮಾಡೋದು. ಈಗ ನಮ್ಮ ಹಿಂದ್ಗಡೆ ನೀವು ನೋಡಿದರೆ ಇಲ್ಲಿ ಇದೆ ನೋಡಿ, ಇದನ್ನೇ ಹೋಗಿ ಬ್ಲಾಸ್ಟ್ ಮಾಡೋದು. ಸೊ ಇಲ್ಲಿ ಒಂದು ಕಟಿಂಗ್ ಕೆಲಸ ಮಾಡ್ತಾ ಇರೋದು, ಮತ್ತೆ ಅದರ ಧೂಳು ಈಚೆಯಿಂದ ಡಾಂಬರೀಕರಣ. ಇದು ನಮ್ಮ ಒಂದು ಏರಿಯಾವನ್ನು ಕೈಗಾರಿಕಾ ಏರಿಯಾ ಥರ ಮಾಡಲಿಕ್ಕೆ ಜನ ಏನು ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ಅವರ ಸಂಬಂಧಿಕರು ಎಲ್ಲರೂ ಒಟ್ಟು ಮಾಡಿಕೊಂಡು ಬರೀ ಒಂದು ಕೈಗಾರಿಕಾ ಪ್ರದೇಶ ಥರ ಮಾಡುತ್ತಿದ್ದಾರೆ. ಅವರು ಮಾಡೋದ್ರಿಂದ ಪ್ಲಸ್ ಅಲ್ಲಿ ಬರುವ ಜನರಿಂದ ಒಂದು ಬೆದರಿಕೆ, ಇಲ್ಲಿಂದ ನಮ್ಮ ಸ್ಥಳೀಯರ ಮೇಲೆ ಆಚೀಚೆ ಹೋಗುವಾಗ ಅದರಿಂದ ಧಮಕಿ, ರಾತ್ರಿ ಕುಡಿದು ಬಂದು ಅವ್ರದ್ದು ಒಂದು ಗಲಾಟೆ. ನಮಗೆ ಸ್ಥಳೀಯರಿಗೆ ಒಂದು ಪ್ರಾಣ ಭಯದಿಂದ ಬದುಕುವ ಒಂದು ಪರಿಸ್ಥಿತಿ ಎದುರಾಗಿದೆ. ಅವರು ಏನು ಮಾಡ್ತಾರೆ, ಅವರು ಹುಡುಗರು ಬರ್ತಾರೆ, ಕುಡಿತಾರೆ. ಅವರಿಗೆ ನಮ್ಮ ಇಲ್ಲಿನ ಹೆಣ್ಣು ಮಕ್ಕಳು ಎಲ್ಲರೂ ಇರ್ತಾರೆ. ಅವರಿಗೆ ಆಚೆ ಈಚೆ ಒಂದು ಮರ್ಯಾದೆಸ್ಥ ಕುಟುಂಬದಿಂದ ಎಲ್ಲ ಬಂದವರು ಅವರು ಹೋಗದಂಥ ಸ್ಥಿತಿ ಇವರಿಂದಾಗಿ ನಮಗೆ ಈಗ ನಿರ್ಮಾಣ ಆಗ್ತಾ ಇದೆ. ಆಗ್ತಾ ಉಂಟಲ್ಲ ಇಲ್ಲಿಗ, ಅದಕ್ಕೆ ಪರ್ಮಿಷನ್. ಅಲ್ಲಿನ ತಹಶೀಲ್ದಾರ್ ಪ್ರದೀಪ್ ಸ್ವತಃ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ನಮ್ಮ ಜೊತೆಗೆ ಮಾತನಾಡ್ತೀನಿ. ಪ್ರದೀಪ್ ನಮಸ್ತೆ. ಪ್ರದೀಪ್ ಅವರೇ ನಮಸ್ತೆ. ಕಾಲ್ ಡಿಸ್ಕನೆಕ್ಟ್ ಆಗಿದೆ, ಗಮನಿಸ್ತಾ ಇರಬಹುದು ನೀವು ಯಾವ ರೀತಿ ಅಲ್ಲಿನ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿ. ಈ ಗಣಿಗಾರಿಕೆ ನಡೀತಾ ಇದೆಯಲ್ಲ, ಇದು ಯಾರಿಗೆ ಸಂಬಂಧಪಟ್ಟಿದ್ದು?
ಯಾರ ಒಡೆತನದಲ್ಲಿ ನಡೀತಾ ಇದೆ ಈ ಗಣಿಗಾರಿಕೆ? ಇದಕ್ಕೆ ಆನ್ಸರಬಲ್ ಯಾರು? ಇದರ ಮಾಲೀಕರು ಯಾರು? ಪ್ರಾಣ ಬೆದರಿಕೆಯನ್ನ ಹಾಕ್ತಾ ಇರೋರು ಯಾರು? ಸ್ಥಳೀಯರು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರು ಅಲ್ಲಿ ತೆಗೆದುಕೊಳ್ಳದೆ ಇರೋರು ಯಾರು? ನಾಚಿಕೆ ಆಗಬೇಕು ಫಸ್ಟ್ ಆಫ್ ಆಲ್ ಅಧಿಕಾರಿಗಳಿಗೆ. ಕಣ್ಣು ಮುಚ್ಕೊಂಡು ಲಂಚ ಇಸ್ಕೊಂಡು ಕೂತಿದ್ದೀರಿ ನೀವು. ಅಂಡ್ ಅಲ್ಲಿನ ಮಾಲೀಕರು ಯಾರು? ಯಾರೋ ಪ್ರಭಾವಿ ಆಗಿರಬೇಕು. ಪ್ರಭಾವಿ ಆಗಿರೋದಕ್ಕೆ, ಪ್ರಭಾವಿಗಳ ರಕ್ಷಣೆ ಇರೋದಕ್ಕೇನೆ ಅಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದ್ರು. ಅಧಿಕಾರಿಗಳು ಯಾರು ಅದ್ರ ಕಡೆ ಗಮನ ಕೊಡದೆ, ಹಾಗಂತ ಅಲ್ಲಿನ ಪೊಲೀಸ್ ಅವ್ರಿಗೆ ಗೊತ್ತಿಲ್ವಾ? ಅಲ್ಲಿನ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಗೊತ್ತಿಲ್ವಾ ಅಲ್ಲಿ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿ? ಅಲ್ಲಿನ ತಹಶೀಲ್ದಾರ್ಗೆ ಗೊತ್ತಿಲ್ವಾ? ಅಥವಾ ಅಲ್ಲಿನ ಲೋಕಲ್ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಗಣಿ ಇಲಾಖೆಗೆ ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತಿದೆ. ಗೊತ್ತಿದ್ರು ಕಣ್ಣು ಮುಚ್ಚಿ ಕುತ್ಕೊಂಡಿದ್ದೀರಿ. ಯಾಕೆ ಗೊತ್ತಾ? ಪ್ರಭಾವಿಗಳ ರಕ್ಷಣೆ ಇದೆ. ನಿಮ್ಗೆ ಏನೇನು ಬರಬೇಕು ತಿಂಗಳಿಗೆ ಸರಿಯಾಗಿ ಮಾಮೂಲಿ ಬರ್ತಾ ಇದೆ. ಸಾರ್ವಜನಿಕರಿಗೆ ಏನಾದ್ರೆ ನಿಮ್ಗೇನಾಗ್ಬೇಕಲ್ವಾ? ಅಸಹ್ಯ ಅನ್ಸೋದಿಲ್ವಾ ನಿಮ್ಗೆಲ್ಲ? ಎಷ್ಟು ಜನ ಹೆಂಗಸರಿರ್ತಾರೆ, ಮಕ್ಕಳಿರ್ತಾರೆ, ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ವಯಸ್ಸಾದವ್ರು ಇರ್ತಾರೆ. ಧೂಳು ಕುಡ್ದು 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 ಅವರ ಆರೋಗ್ಯ ಏನಾಗಬೇಕು? ಅಂಡ್ ಇಂತಹ ವಿಚಾರಗಳ ವಿರುದ್ಧ ಪವರ್ ಟಿವಿ ನಿರಂತರವಾಗಿ ಹೋರಾಡುತ್ತೆ ಅನ್ನೋದನ್ನ ಮರಿಬೇಡಿ. ತಹಶೀಲ್ದಾರನ್ನ ಮತ್ತೊಮ್ಮೆ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಸ್ವಿಚ್ ಆಫ್. ತಹಶೀಲ್ದಾರರ ಫೋನು ಸ್ವಿಚ್ ಆಫ್. ಈಗ ತಾನೇ ನಮ್ಮ ಬ್ಯಾಕ್ ಎಂಡ್ ಟೀಮ್ ಟ್ರೈ ಮಾಡ್ತು, ಅವ್ರ ಫೋನ್ ಸ್ವಿಚ್ ಆಫ್. ಕಾಲ್ ಪಿಕ್ ಮಾಡಿ ಮಾತಾಡಿ ಈ ರೀತಿ ಅಂತ ಕೇಳಿದ ತಕ್ಷಣ ಫೋನ್ ಕಟ್ಟು, ಮತ್ತೆ ನೆಕ್ಸ್ಟ್ ಟೈಮಿಗೆ ಫೋನ್ ಮಾಡ್ಲಿಕ್ಕೆ ಹೋದ್ರೆ ಫೋನ್ ಸ್ವಿಚ್ ಆಫ್. ಧೈರ್ಯವಾಗಿ ಲಂಚ ಇಸ್ಕೊಳ್ತೀರಿ, ಅದೇ ಧೈರ್ಯವಾಗಿ ಯಾಕೆ ಮಾತಾಡಲ್ಲ? ಧೈರ್ಯವಾಗಿ ಅಕ್ರಮ ಚಟುವಟಿಕೆಗಳಿಗೆ ಸಹಾಯ ಮಾಡ್ತೀರಿ, ಸಾಥ್ ಕೊಡ್ತೀರಿ, ರಕ್ಷಣೆ ಕೊಡ್ತೀರಿ, ಯಾಕೆ ಧೈರ್ಯವಾಗಿ ಮಾತಾಡಕ್ಕಾಗಲ್ಲ ನಿಮ್ಗೆ? ಆಗ ಇದ್ದಂಥ ಧೈರ್ಯ ಈಗ ಯಾಕೆ ಬರಲಿಲ್ಲ? ಫೋನಲ್ಲಿ ಮಾತಾಡ್ಬೇಕಾದ್ರೆ ಯಾಕೆ ಬರಲ್ಲ? ಇಂಥ ಅಧಿಕಾರಿಗಳು ಇರೋದ್ರಿಂದಲೇ ಅಕ್ರಮವಾಗಿ ಚಟುವಟಿಕೆ ನಡೆಸೋರು ಅಷ್ಟು ರಾಜಾರೋಷವಾಗಿ ಧೈರ್ಯವಾಗಿರೋದು. ಎಸ್, ಇನ್ನು ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಫೋನ್ ಕಾಲಿಗೆ ಸಿಕ್ಕಿದ್ದಾರೆ ತಹಶೀಲ್ದಾರ್. ಮಾತಾಡೋಣ. ಪ್ರದೀಪ್ ಅವರೇ ನಮಸ್ತೆ. ನೋಡಿ, ಅವರೇ ಕಾಲ್ ಮಾಡಿ ಮತ್ತೆ ಫೋನಲ್ಲಿ ಮಾತಾಡಿ ಪುನಃ ಕಾಲ್ ಕಟ್ ಮಾಡಿದ್ದಾರೆ. ಇಟ್ಸ್ ಓಕೆ, ಮತ್ತೊಮ್ಮೆ ಯಾರಾದ್ರೂ ಸಂಪರ್ಕಕ್ಕೆ ಸಿಕ್ಕಿದ್ರೆ ತೆಗೆದುಕೊಳ್ಳೋಣ ಇದನ್ನ.